ಬರ್ನ್ಔಟ್ ಸೀರೀಸ್ನ 2ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ನಳಿನಿ ಅಶ್ವಿನ್. ಹಾಗೆ ನೀವು ಮೊದಲ ಬಾರಿಗೆ ಬಂದಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಬರ್ನ್ಔಟ್ ರಿಲೇಟೆಡ್ ಸೀರೀಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ವಿಷಯಗಳನ್ನು ಹೇಳ್ತೀನಿ. ಸಿಂಪ್ಟಮ್ಸ್ ಹೇಗೆ, ಆಮೇಲೆ ಸ್ಟೇಜಸ್ ಹೇಗೆ ಹೇಗೆ ಕಂಡು ಹಿಡ್ಕೊಳ್ಳೋದು, ಆಮೇಲೆ ಇದು ಹೊರಗಡೆ ಬರೋದು ಹೇಗೆ, ಬರ್ನ್ಔಟ್ನ ಹೇಗೆ ಅವಾಯ್ಡ್ ಮಾಡೋದು, ಏನು ಮಾಡೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಇದು 2ನೇ ಎಪಿಸೋಡು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆಗೂ ಶೇರ್ ಮಾಡಿ. ಸೊ ನಿಮಗೆ ಬರ್ನ್ಔಟ್ ಫೀಲಿಂಗ್ ಆಗ್ತಾ ಇದೆಯಾ? ಸೊ ಹೇಗೆ ರೆಡ್ಯೂಸ್ ಮಾಡೋದು, ಹೇಗೆ ಕಡಿಮೆ ಮಾಡೋದು? ಮೊದಲಿಗೆ ನೀವು ಬರ್ನ್ಔಟ್ ಆಗ್ತಿದೆ ಅನಿಸಿದಾಗ ಒಂದು ಬ್ರೇಕ್ ತೊಗೊಳ್ಳಿ. ಏನಾದರೂ ರಿಲ್ಯಾಕ್ಸ್ ಮಾಡಲಿಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗುವಂಥದ್ದನ್ನು ಏನಾದರೂ ಮಾಡಿ. ಅದು ನಿಮಗೆ ಮಕ್ಕಳ ಜೊತೆಗೆ ಆಟ ಆಡೋದಿರ್ಬೋದು, ಮಕ್ಕಳ ಜೊತೆ ಟೈಮ್ ಕಳೆಯೋದಿರ್ಬೋದು, ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗಿರ್ಬೋದು, ನೀವು ಕಾಲ ಕಳಿಬಹುದು. ಹಾಗೆ ಬ್ರೇಕ್ ತೊಗೊಂಡು, ನಾನು ಅಷ್ಟೇ, ನನಗೆ ತುಂಬ ಬರ್ನ್ಔಟ್ ಫೀಲ್ ಆಯಿತು ಅಂತ ಹೇಳಿದ್ರೆ ನಾನು ಬ್ರೇಕ್ ತೊಗೊಳ್ತೀನಿ. ಅದು ಶನಿವಾರ ಭಾನುವಾರನೇ ಆಗಿರಬೇಕು ಅಂತಿಲ್ಲ, ವೀಕ್ ಡೇನಲ್ಲೂ ಕೂಡ ಬ್ರೇಕ್ ತೊಗೊಳ್ತೀನಿ ನಾನು. ಇತ್ತೀಚೆಗೆ ಹಾಗೆ ಮೊನ್ನೆ ನನಗೆ ತುಂಬ ಬರ್ನ್ಔಟ್ ಫೀಲ್ ಆಯಿತು, ಅದಕ್ಕೆ ನಾನು ಬ್ರೇಕ್ ತೊಗೊಂಡು ನಾನು ಕೆಲವು ಗಂಟೆಗಳು ಮಕ್ಕಳ ಜೊತೆಗೆ ಕಾಲ ಕಳೆದೆ. ಸೊ ಮಕ್ಕಳ ಜೊತೆಗೆ ಸ್ವಲ್ಪ ಆಟ ಆಡಿದೆ. ಆಮೇಲೆ ಹಾಗೆ ಹಣ್ಣೆಲ್ಲ ಕಟ್ ಮಾಡಿದ್ವಿ ನಾವು. ಆಮೇಲೆ ನಾನು ಸ್ಮೂದಿ ಮಾಡಿದೆ, ಹಣ್ಣುಗಳು ತಿಂದ್ವಿ, ಸ್ಮೂದಿ ಎಲ್ಲ ಮಕ್ಕಳಿಗೆ ಸ್ಮೂದಿ ಮಾಡಿ ಕೊಟ್ಟೆ. ಆಮೇಲೆ ನನ್ನ ಪೆಟ್ ಜೊತೆಗೂ ಆಟ ಆಡಿದೆ. ಚೆನ್ನಾಗಿ ನಕ್ಕು ಕುಣಿದು ಕುಪ್ಪಳಿಸಿ ಎಲ್ಲ ಮಾಡಿದ್ರು. ನನಗೆ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದರಿಂದ ನನಗೆ ಬರ್ನ್ಔಟ್ ಕಡಿಮೆ ಆಯಿತು. ಹಾಗೆ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಬರ್ನ್ಔಟ್ ಅಂತ ಅಂದರೆ ಏನು? ಅದು ಒಂದು ಮನಸ್ಥಿತಿ, ಮಾನಸಿಕ, ಮೆಂಟಲ್ ಮತ್ತು ಫಿಸಿಕಲ್ ಇದು ಇರೋದು. ತುಂಬ ಬಳಲಿಕೆ, ಎಕ್ಸಾಷನ್ ಆದಾಗ, ತುಂಬಾ ಎಕ್ಸಾಷನ್ ಆಗಿ ಸ್ಟ್ರೆಸ್ ಲೆವೆಲ್ಗಿನ ಜಾಸ್ತಿ ಆದರೆ ನಿಮಗೆ ಅದು ಬರ್ನ್ಔಟ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ನಿಮ್ಮದು ಕೆರಿಯರ್ ಇರ್ಬೋದು, ಫ್ರೆಂಡ್ಶಿಪ್, ಏನೇ ರಿಲೇಷನ್ಶಿಪ್ ಇರ್ಬೋದು, ಜನಗಳ ಜೊತೆ ಮಾತಾಡೋದಿರ್ಬೋದು, ಅದೇನು ಮಾಡಬೇಕು ಅನ್ಸಲ್ಲ, ಅದರಿಂದ ಎಲ್ಲ ಹೊರಟೋಗ್ಬಿಡುತ್ತೆ. ಕಂಟಿನ್ಯೂಸ್ ನಿಮಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಎಕ್ಸ್ಪೋಜರ್ ಇತ್ತು ಅಂದರೆ, ಎಕ್ಸಾಂಪಲ್ ಆಗಿ ಮನೇಲಿ ಯಾರಿಗೋ ತುಂಬ ಹುಷಾರಿಲ್ಲ, ಅವ್ರನ್ನ ಕೇರ್ ತೊಗೊಳ್ಳೋದು. ಆಮೇಲೆ ವರ್ಕ್ ಮಾಡುವ ಆಫೀಸ್ನಲ್ಲಿ ತುಂಬ ಗಂಟೆಗಳು ಜಾಸ್ತಿ ಕೆಲಸ ಮಾಡೋದು. ಮನೇಲಾದರೂ ಕೂಡ ಮನೇಲೂ ತುಂಬ ಕೆಲಸ ಮಾಡೋದು, ಅಡುಗೆ ಕೆಲಸ ಇರ್ಬೋದು, ಇದು ಇರ್ಬೋದು. ಸೊ ವರ್ಕಿಂಗ್ ವಿಮೆನ್ ಇದ್ದರೂ ಅಷ್ಟೇ, ಅಥವಾ ಎಲ್ಲರಿಗೂ ವಹಿಸುತ್ತೆ. ಇದು ಬರೀ ಹೆಂಗಸರಿಗೆ ಅಥವಾ ಗಂಡಸರಿಗಷ್ಟೇ ಅಲ್ಲ, ಬರ್ನ್ಔಟ್ ಎಲ್ರಿಗೂ ಬರ್ಬೋದು. ಯಾವುದೇ ಕೆಲಸಗಳು, ಮನೇಲೂ ತುಂಬ ಕೆಲಸ ಮಾಡು, ಹೊರಗಡೆನೂ ಕೆಲಸ ಮಾಡು, ನಮ್ಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ದಲೆ ತುಂಬಾ ಇದಾಗುತ್ತೆ. ಆಮೇಲೆ ಈಗ ತುಂಬಾ ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ. ಕೆಲವೊಂದು ವಿಷಯಗಳು ಇದೆಯಲ್ಲ, ನೆಗೆಟಿವ್ ವಿಷಯ ಇರ್ಬೋದು, ಕೆಲವೊಂದು ತುಂಬ ಇದ್ರದ್ದು ವಿಷಯನ ನೀವು ಕೇಳಿದ್ರೆ ಅದಕ್ಕೂ ಅಪ್ಸೆಟ್ ಆಗ್ಬೋದು. ಹೀಗೆ ಎಷ್ಟೊಂದು ವಿಷಯಗಳಿಂದನೂ ನಿಮಗೆ ಸ್ಟ್ರೆಸ್ ಆಗ್ಬೋದು. ಅದು ಸ್ಟ್ರೆಸ್ ಜಾಸ್ತಿ ಆಗ್ತಾ ನಿಮಗೆ ಬರ್ನ್ಔಟ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಮುಖ್ಯವಾದ ವಿಷಯ ಅಂದರೆ, ಬರ್ನ್ಔಟ್ ಅಂದರೆ ಏನು, ಬರ್ನ್ಔಟ್ ಆಗ್ತಿದೆ ಅಂತಂದು ಈಸಿಯಾಗಿ ನಿಮಗೆ ಹುಡುಕ್ಲಿಕ್ಕಾಗಲ್ಲ, ನಿಮಗೆ ಅದನ್ನು ಸ್ಪಾಟ್ ಮಾಡಲಿಕ್ಕಾಗಲ್ಲ. ನನಗೆ ಏನಾಗ್ತಿದೆ, ಅದು ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಏನೋ ಅನ್ಕೋತಾರೆ. ಅದು ಬರ್ನ್ಔಟ್ ಅಂತ ನಿಮಗೆ ತಕ್ಷಣಕ್ಕೆ ಹೊಳೆಯೋದು ಇಲ್ಲ, ಅದು ಗೊತ್ತೇ ಆಗೋದಿಲ್ಲ. ಸೊ ಅದನ್ನ ಇಟ್ಕೊಂಡು ನಾವು ಈಗ ನಾನು ಗೊತ್ತೇ ಆಗೋದಿಲ್ಲ ಯಾವ ಸಿಚುವೇಷನಲ್ಲಿ. ಅದಕ್ಕೆ ನಾನು ಈ ಬರ್ನ್ಔಟ್ ಸೀರೀಸ್ನ ಮಾಡ್ತಾ ಇರೋದು. ಸೊ ಇನ್ನು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ನಾನು ಬರ್ನ್ಔಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ನೀವು ಖಂಡಿತ ಕೇಳಿ, ಇದನ್ನು ನಿಮಗೆ ಹೆಲ್ಪ್ ಆಯಿತು ಇದನ್ನು ಕೇಳೋದ್ರಿಂದ ಅಂತ ಅನಿಸಿದರೆ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ. ಸೊ ಮತ್ತೆ ವಾಪಸ್ ಬರೋಣ, ಬರ್ನ್ಔಟ್ ಅಂದರೆ ಏನು ಅಂತ. ಇದು ಮೊದಲಿಗೆ 1970s ಅಂದರೆ 1970 ಆ ಟೈಮಲ್ಲಿ ಸೈಕಾಲಜಿಸ್ಟ್ ಹರ್ಬರ್ಟ್ ಫ್ರೋಡೆನ್ಬರ್ಗರ್ ಅನ್ನೋರು ಅವರು ಶುರು ಮಾಡಿದ್ರು ಬರ್ನ್ಔಟ್ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ, ಬರ್ನ್ಔಟ್ ಅಂದರೆ ತುಂಬಾ ಜಾಸ್ತಿ ಸ್ಟ್ರೆಸ್ ಕಂಡೀಷನ್ ಇರ್ಬೋದು. ಅದು ಎಷ್ಟು ಮಟ್ಟಿಗೆ ಸ್ಟ್ರೆಸ್ ಆಗುತ್ತೆ ಅಂದರೆ, ತುಂಬಾ ಫಿಸಿಕಲ್, ಮೆಂಟಲ್, ಎಮೋಷ್ನಲ್ ಸುಸ್ತಾಗುತ್ತೆ. ಫಿಸಿಕಲ್, ದೈಹಿಕವಾಗಿ, ಆಮೇಲೆ ಮಾನಸಿಕವಾಗಿ. ಹಾಗೆ ನಮ್ಮ ಎಮೋಷನ್ಸ್ ಕೂಡ ಸುಸ್ತಾಗುತ್ತೆ, ಎಮೋಷ್ನಲ್ ಎಕ್ಸಾಷನ್ ಕೂಡ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಂದರೆ ಅದು ತುಂಬ ಜಾಸ್ತಿ, ಮಾಮೂಲಿ ಇದು ಸುಸ್ತಲ್ಲ, ಮಾಮೂಲಿ ಫೆಟಿಗಲ್ಲ, ತುಂಬಾ ಜಾಸ್ತಿನೇ ಆಗುತ್ತೆ. ತುಂಬ ಚಾಲೆಂಜ್ ಆಗುತ್ತೆ, ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ನಮಗೆ ಎಷ್ಟು ಸವಾಲಾಗುತ್ತೆ ಅಂದರೆ ಚಾಲೆಂಜ್ ಆಗುತ್ತೆ. ನಮ್ಮ ದಿನನಿತ್ಯದ್ದು ಬೆಳಗ್ಗೆ ಎದ್ದು ಕೆಲಸ ಮಾಡೋದು, ಊಟ ತಿಂಡಿ ಮಾಡೋದು, ಅಡುಗೆ ಮಾಡೋದು, ಏನೋ ನಾರ್ಮಲ್ ಕೆಲಸ ರೂಟೀನ್ ಮಾಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಇದನ್ನು ಸ್ಟ್ರೆಸ್ನ ನಾವು ಇದು ಮಾಡ್ಕೊಳ್ಳೋದು ಕಷ್ಟ, ಹ್ಯಾಂಡಲ್ ಮಾಡೋದು. ನಮಗೆ ದೈನಂದಿಕ ರೆಸ್ಪಾನ್ಸಿಬಿಲಿಟೀಸು ಏನಿದೆ ಅದನ್ನು ನಿರ್ವಹಿಸೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ, ಯಾರಿಗೆ ಇದು ಬರ್ನ್ಔಟ್ ಇರುತ್ತೋ ಅವ್ರಿಗೆ ಎಷ್ಟು ಮಟ್ಟಿಗೆ ಇದಾಗುತ್ತೆ, ಬೇಜಾರಾಗಿರುತ್ತೆ ಅಂದರೆ, ಏನೂ ಬೇಕಾಗಿಲ್ಲ ಲೈಫಲ್ಲಿ, ಏನೂ ಬೇಡವೇ ಬೇಡ. ಬೆಳಗ್ಗೆ ಏನಕ್ಕಾದರೂ ಎದ್ದೇಳಬೇಕಪ್ಪ, ಭಯನೇ ಆಗುತ್ತೆ. ಬೆಳಗ್ಗೆ ಎದ್ದು ಹೇಗೆ ಫೇಸ್ ಮಾಡೋದು, ನಾನು ಇಡೀ ದಿನ ಹೇಗೆ ಕಾಲ ಕಳೆಯೋದು, ಹಾಗೆ ನಿದ್ದೆನೂ ಸರಿ ಬರಲ್ಲ, ತುಂಬ ನಿರಾಶಾವಾದ ಇರುತ್ತೆ ಜೀವನದ ಬಗ್ಗೆ. ಆಮೇಲೆ ಏನೂ ಇದೇ ಇರಲ್ಲ, ಹೋಪ್ಲೆಸ್ ಕಂಡೀಷನ್ ಹಂಗಾಗ್ಬಿಡುತ್ತೆ. ಸ್ಟ್ರೆಸ್ಗಿಂತ ತುಂಬ ಅತಿಯಾಗಿ ಆಗುತ್ತದು. ಸೊ ಬರ್ನ್ಔಟ್ ಹಾಗೇ ಹೋಗೋದಿಲ್ಲ, ಅದಕ್ಕೆ ತನ್ನಚ್ಚಿಗೆ ತಾನೇ ಬರ್ನ್ಔಟ್ ಹೋಗೋದಿಲ್ಲ. ಅದು ನಾವು ಟ್ರೀಟ್ ಮಾಡಲೇಬೇಕು. ನಾವು ನೋಡಿಬಿಟ್ಟು ಕಂಡುಕೊಂಡ್ಬಿಟ್ಟು ಬರ್ನ್ಔಟ್ ಆಗಿದೆ ಅಂತ ಕಂಡು ಹಿಡಿದು ಅದನ್ನು ನಾವು ಟ್ರೀಟ್ ಮಾಡಬೇಕು. ಇಲ್ಲಾಂದರೆ ಅದು ಬರ್ನ್ಔಟ್ ಹೋಗೋದಿಲ್ಲ. ಇದರಿಂದ ನಮಗೆ ಟ್ರೀಟ್ ಮಾಡಲಿಲ್ಲ ಕರೆಕ್ಟ್ ಟೈಮ್ಗೆ ಅಂತ ಹೇಳಿದ್ರೆ, ನಮಗೆ ಫಿಸಿಕಲ್ ಮತ್ತು ಸೈಕಾಲಜಿಕಲ್ ಇದು ಡಿಸೀಸಸ್ಸು ಬರುತ್ತೆ, ಇಲ್ನೆಸ್ಸು ಬರುತ್ತೆ. ಡಿಪ್ರೆಷನ್ ಬರ್ಬೋದು, ಅಥವಾ ಹಾರ್ಟ್ ಡಿಸೀಸ್ ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಇದೆಲ್ಲನೂ ಬರೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಸರಿಯಾದ ಟೈಮ್ಗೆ ನಾವು ಬರ್ನ್ಔಟ್ನ ಕಂಡುಕೊಂಡ್ಬಿಟ್ಟು ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಸೊ ಮುಂದಿನ ಕೆಲವು ಇದರಲ್ಲಿ ನಾನು ವೀಡಿಯೋಸಲ್ಲಿ ನಾನು ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸೊ ಇಲ್ಲಿ ತನಕ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ನಿಮ್ಗೇನಾದರೂ ಇತ್ತೀಚೆಗೆ ಈ ನಾನು ಹೇಳಿದ್ನಲ್ಲ ಇದು ಕೇಳಿದ್ಮೇಲೆ ನಿಮ್ಗೆ ಏನಾದ್ರು ಬೋರ್ನೌಟ್ ಇದೆ ಅನಿಸುತ್ತಾ? ಹಾಗಿದ್ರೆ ಖಂಡಿತ ಕಮೆಂಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ಬೋದು. ನಾನಿಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ದು ID ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ, ನೀವು ಅದು ಕೂಡ ಮಾಡ್ಬೋದು. ಪ್ಲೀಸ್ ಟೇಕ್ ಕೇರ್. ಬೈ ಬಾಯ್.